y. ಯಾವಾಗಲೂ ಸಿಂಪ್ಲಿಫಿಕೇಶನ್ ಆಫ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ಸ್ ಅಂತಂದಾಗ ರೆಡ್ಯೂಸಿಂಗ್ ದೆಮ್ ಟು ದಿ ಲೋಯೆಸ್ಟ್ ಟರ್ಮ್ಸ್ ಅಂತ, ರೆಡ್ಯೂಸಿಂಗ್ ದೆಮ್ ಟು ಲೋಯೆಸ್ಟ್ ಟರ್ಮ್ಸ್ ಅಂತ ಹೇಳ್ಬಿಟ್ಟು ಆ ರೆಡ್ಯೂಸಿಂಗ್ ಎ ಫ್ರಾಕ್ಷನ್ ಟು ಲೋಯೆಸ್ಟ್ ಟರ್ಮ್ಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬೇಕಾಗುತ್ತೆ. ಅದನ್ನು ಆಮೇಲೆ ಸಿಂಪಲ್ ಅಂತ ಒಂದು ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋಣ. ಓಕೆ, so idrolage nodi we should always remember one very important thing. You should learn this important basic skills. It nodi kottira problem nalli you have regular fraction as well as mixed fractions. Ende regular fractions ide mixed fractions. ನೀವು ಏನು ಮಾಡ್ಬಿಡ್ತೀರಾ, ಮಿಕ್ಸ್ ಫ್ರಾಕ್ಷನ್ಸ್ನ ರೆಗ್ಯುಲರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಮಿಕ್ಸ್ ಫ್ರಾಕ್ಷನ್ಸ್ನ ಯಾವಾಗಲೂ ಯು ಶುಡ್ ರೈಟ್ ದೆಮ್ ಆಸ್ ಹೋಲ್ ಪಾರ್ಟ್ ಅಂಡ್ ಫ್ರಾಕ್ಷನ್ ಪಾರ್ಟ್ ಸಪ್ರೇಟ್ ಅಂತ ಬರುತ್ತೆ. ಲೆಕ್ಕ ಈಸಿ ಆಗುತ್ತೆ. ಏನಾಗುತ್ತೆ, ಲೆಕ್ಕ ಈಸಿ ಆಗುತ್ತೆ. ಸೊ ಇದನ್ನ ಏನಂತ ಬರ್ಕೋಬೋದು ಅಂತಂದ್ರೆ ನಾನು 3.5 ಅಂದ್ರೆ ಏನು ಹೇಳಿದೆ ನಾನು, 3 is whole part, half is the fraction part. Minus, sorry, plus 5/8 ಅಂತಂದ್ರೆ ಏನು ಹೇಳಿ, 0 is fractional part, sorry whole part, 5/8 is the fractional part. Minus 2 ಅನ್ನೋದು ಹೋಲ್ ಪಾರ್ಟ್, 3/4 ಅನ್ನೋದು ಫ್ರಾಕ್ಷನ್ ಪಾರ್ಟ್. ಬಟ್ ಹಿಂದ್ಗಡೆ ಮೈನಸ್ ಇದೆ. ಇದಿಷ್ಟು ಒಂದೇ ಆಬ್ಜೆಕ್ಟ್, ಹೌದಾ? ಮೈನಸ್ ಇದು 2/4 ಅಂತಂದ್ರೆ ಅದಷ್ಟು ಒಂದೇ ಆಬ್ಜೆಕ್ಟ್. ಬಟ್ ಆ ಆಬ್ಜೆಕ್ಟ್ ಅಲ್ಲಿ ಒಂದು ಆಪರೇಷನ್ ಇದೆ. ಮಿಕ್ಸ್ಡ್ ಫ್ರಾಕ್ಷನ್ ಏನಿದೆ, there is one mathematical operation. What is that? Addition. ಸೊ ಆ ಆಪರೇಷನ್ ಅಷ್ಟು ಸೇರಿಸಿದ್ದರಿಂದ ಒಂದು ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡೋದು. ಅದಕ್ಕೋಸ್ಕರ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡಬೇಕಾದ್ರೆ ಏನು ಹಾಕೋರಿಗೆ ಒಂದು ದೂರ ಕಟ್ಟಬೇಕು, ಅಂದ್ರೆ ಬ್ರಾಕೆಟ್ ಹಾಕಬೇಕು. ಸೊ ಈಗ ನೋಡಿ, ಇಲ್ಲಿ ಹೋಲ್ ಪಾರ್ಟ್ ಎಲ್ಲ ಸಪರೇಟ್ ಆಗಿ ಕೊಡ್ಕೋಬೋದಲ್ವಾ? ಎಸ್ ಸರ್, ಹೋಲ್ ಪಾರ್ಟ್ ನಿಮಗೆ ಸಪರೇಟ್ಲಿ ಆಡೆಡ್ ಅಂಡ್ ಸಬ್ಟ್ರಾಕ್ಟೆಡ್. ಸೊ ಅವಾಗ ಉಳಿದಿದ್ದ ಫ್ರಾಕ್ಷನ್ಸ್ ಹಾಫ್ ಪ್ಲಸ್ 5/8 ಆಮೇಲೆ ಮೈನಸ್ 3/5. ಗೊತ್ತಾ? ಸೊ ಈ ತರ ಎರಡು ಪಾರ್ಟ್ ಮಾಡ್ಕೋಬೇಕು. ದಿಸ್ ಫ್ರಾಕ್ಷನ್ಸ್ ಇದ್ದಾಗ ಏನ್ ಮಾಡ್ಕೋಬೇಕು, ಶುಡ್ ಕನ್ವರ್ಟ್ ಇಟ್ ಇಂಟು simplification of whole part, simplification of fraction separate ಆಗಿ ಮಾಡ್ಕೊಳ್ಳೋದು. ಓಕೆ, ಅವಾಗ ಲೆಕ್ಕ ಈಸಿ ಆಗುತ್ತೆ. ಈಸಿ ಕೊಟ್ಟು ಎಷ್ಟು ಬಂತು ನೋಡಿ, 3 2 ಅಂದ್ರೆ 1 ಪ್ಲಸ್ ಇದ್ರದ್ದು ಲೆಕ್ಕ ಮಾಡ್ಕೊಳ್ಳುತ್ತೆ. ಇದೊಂದು ಕಡೆ ಯಾವಾಗಲೂ ಅಷ್ಟೇ ಒಂದು ಅಡಿಷನಲ್ ಲೆಕ್ಕ ಮಾಡ್ಕೊಳ್ತಾರೆ. ಎರಡನೇ ಲೆಕ್ಕ ಸಪರೇಟ್ ಲೆಕ್ಕ ಬಂತು. ಏನು ಲೆಕ್ಕ ಅದು? 1/2 ಪ್ಲಸ್ 5/8 ಮೈನಸ್ 3/4. ಸೊ ಏನ್ ಮಾಡ್ಬೇಕು, ನನಗೆ ಕಾಮನ್ ಬೇಸ್ ಬರ್ಬೇಕಾದ್ರೆ ಕಾಮನ್ ಮಲ್ಟಿಪಲ್ ಬರ್ಬೇಕು. ಕಾಮನ್ ಬೇಸ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಕಾಮನ್ ಮಲ್ಟಿಪಲ್ ಅಂತ LCM ಅಂತ ಸುಮ್ಮನೆ ಹಾಕೊಂಡ್ಬಾರ್ದು. 2 × 4 ಅಂತ ಕಷ್ಟನೇ. ಯಾವಾಗಲೂ ಒಂದು ಹೈಯೆಸ್ಟ್ ನಂಬರ್ ಇರುತ್ತಲ್ಲ, ಚೆಕ್ ವೆದರ್ ದಿ ಗಿವನ್ ಹೈಯೆಸ್ಟ್ ಡಿನಾಮಿನೇಟರ್ ಈಸ್ ಮಲ್ಟಿಪಲ್ ಆಫ್ ಆಲ್ ಅದರ್ ಡಿನಾಮಿನೇಟರ್ಸ್ ಅಂತ ಕಷ್ಟ ಕಟ್ ಮಾಡಬೇಕು. ಏನ್ ಮಾಡಬೇಕು, ಚೆಕ್ ವೆದರ್ ದಿ ಹೈಯೆಸ್ಟ್ ಡಿನಾಮಿನೇಟರ್ is multiple of all other denominators. ಆ ಥರ ಇದ್ರೆ LCM ಅಂತ ಮತ್ತೆ ಕಂಡುಹಿಡಿಯಕ್ಕೆ ಹೋಗಕ್ಕಾಗಿಲ್ಲ. ಅದೇನೇ that number itself is the LCM, not just common multiple, it is the lowest common multiple. So N2 ಅಂತ ಬರ್ಕೊಳ್ಳೋದು, ಇದು LCM. ಆಮೇಲೆ ಏನು ಮಾಡೋದು, ನ್ಯೂಮರೇಟರ್ನ ಫಸ್ಟ್ ಫ್ರಾಕ್ಷನ್ ಬರ್ಕೊಳ್ಳೋದು, ಇಂಟು ಅಂತ ಹಾಕೋದು. ಈಗ ಏನು ಬರಬೇಕು, ಕೋಶಂಟ್ ಆಫ್ ಡಿವೈಡಿಂಗ್ LCM by the denominator. ಸೊ ಎಷ್ಟು, 2 4 ಪ್ಲಸ್. ಯಾಕೆ ಪ್ಲಸ್ ಹಾಕಿದ್ರೆ, ಈ ಫ್ರಾಕ್ಷನ್ಗೂ ಮತ್ತೆ ಆಡ್ ಆಗಿದೆ, ಅದರಿಂದ ಪ್ಲಸ್. ನೆಕ್ಸ್ಟ್ ಇಲ್ಲಿ 5 ಅಂತ ನ್ಯೂಮರೇಟರ್ ಇದೆ, ಅದನ್ನ ಬರ್ಕೊಂಡು ಕಾಯೋದು. ಏನು ಕಾಯೋದು, 8 ನೆಕ್ಸ್ಟ್ ಮೈನಸ್ ಅಂತ ಹಾಕೊಂಡು ನ್ಯೂಮರೇಟರ್ ಬರ್ಕೊಳ್ಳೋದು 3 ಇಂಟು 2 ಡಿನಾಮಿನೇಟರ್ ಇದೆ 2. ಈಗ ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳೋಕೆ ಬರಬೇಕು. ಇಲ್ಲೇ 4 ಅಂತ ಹಾಕೋಬೇಕು, ಇಲ್ಲಿ ಪ್ಲಸ್ 5 ಅಂತ ಹಾಕೋಬೇಕು, ಇಲ್ಲಿ ಮೈನಸ್ 6 ಅಂತ ಹಾಕೊಂಡು 9 ರಲ್ಲಿ 6 ಅಂದ್ರೆ 3 ಅಂತ ಇಲ್ಲೇ ಇಡಕ್ಕೆ ಬರಬೇಕು.
ಅಲ್ಲಲ್ಲೇ ಲೆಕ್ಕ ಮಾಡ್ಕೊಂಡಾಗ ಮಿಸ್ಟೇಕ್ ಆಗಲ್ಲ, ವಾಪಸ್ ಚೆಕ್ ಮಾಡ್ಕೊಳಕ್ಕೂ ಈಸಿ. ಗೊತ್ತಾಯ್ತಾ? ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಈಗ ಎಷ್ಟಾಯ್ತು ಇವಾಗ? 1 + 3/8. ಉತ್ತರ ಏನಂತ ಹೇಳ್ಬೇಕು? 3. ಗೊತ್ತಾಯ್ತಲ್ಲಪ್ಪ ಇವಾಗ? Have you understood this? So I will give you one problem, now you solve it. I will give another problem. ಇದು ಬರ್ಕೊಂಡ್ರಾ? ಬೇಕಾ? ಓಕೆ, ಈಗ ಏನು ಮಾಡಬೇಕು ಲೆಕ್ಕ? ಮಾಡಿ ಲೆಕ್ಕ. ಏನು ಫಸ್ಟ್ ಸ್ಟೆಪ್? ಸಪರೇಟ್ ಹೋಲ್ ಪಾರ್ಟ್ ಅಂಡ್ ಫ್ರಾಕ್ಷನ್ ಪಾರ್ಟ್. ಸಪರೇಟ್ ಸಿಂಪ್ಲಿಫಿಕೇಶನ್ ಆಫ್ ಹೋಲ್ ಪಾರ್ಟ್, ಸಪರೇಟ್ ಸಿಂಪ್ಲಿಫಿಕೇಶನ್ ಆಫ್ ಫ್ರಾಕ್ಷನ್ ಪಾರ್ಟ್. ಸಪರೇಟ್ ಒಂದು ಲೈನ್ ಹಾಕೊಂಡು ಪಕ್ಕದಲ್ಲಿ ಫ್ರಾಕ್ಷನ್ ಪಾರ್ಟ್ ನ ಸಿಂಪ್ಲಿಫೈ ಮಾಡ್ಕೊಂಡು ಆಮೇಲೆ ಉತ್ತರ ಬರ್ತದೆ. ಓಕೆ, ನಾನು ಹೆಂಗ್ ಮಾಡಿದ್ದೀನಿ ಅದೇ ಪ್ರೊಸೀಜರ್ ಮಾಡಿ. ಶುಡ್ ಲರ್ನ್ ದಟ್ ಪ್ರೊಸೀಜರ್. ನಾನು ಹೆಂಗ್ ಬರ್ತಿದ್ದೀನೋ ಅದೇ ತರ ಬರೆಯೋದ್ರಿಂದ ಅದೇ ಪ್ರಾಕ್ಟೀಸ್. ನಮ್ಮ ಕಡೆ ಹುಡುಗರು ನಾನು ನೋಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದ್ದೀರಪ್ಪ. ಕತ್ತು ನೀವುಗಳು ಎಷ್ಟೋ ದೂರದಲ್ಲಿದ್ದೀರಾ. ಯು ಆರ್ ಆಲ್ ಅಬ್ಸರ್ವಿಂಗ್ ಅಂಡ್ ಅಟೆಂಟಿವ್ ಆಗಿದ್ದೀರಲ್ಲ ಕ್ಲಾಸಲ್ಲಿ. 5 7/16 sir. ಎಷ್ಟಪ್ಪ? 5 7/16. 5 7/16. ಯಾರು ಬಂದಿದೆ 5 7/16? 1 2 3 4. ಎಲ್ಲ ಅರ್ಧ ಕೈ ಎತ್ತಿದ್ದಾರೆ, ಮಾತಾಡ್ರೆ ಬಂತು 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 ಅಂತ. ಓಕೆ, 7 8 ಮೆಂಬರ್ಸ್ ಹ್ಯಾವ್ ಡನ್ ಇಟ್. ಓಕೆ, ಐ ವಿಲ್ ಗಿವ್ 1 more minute. ಕೈ ಇಳಿಸುತ್ತಾಯಿ ಇಳಿಸು ನೋಡಿ, ಗೊತ್ತಾಯ್ತು. ಗುಡ್. ಓಕೆ, ಈಗ ಮಾಡಿರೋದು 7th ಸ್ಟ್ಯಾಂಡರ್ಡ್ ಅವ್ರು ಯಾರಿದ್ದೀರಾ? ಲೆಕ್ಕ ಮುಗ್ದಿರೋದು? ವೆರಿ ಗುಡ್, ಸುತ್ತಾಗಿದ್ದೀರಾ? ಓಕೆ, ಫೈನ್ ಫೈನ್, ಕೂತ್ಕೊಳ್ಳಿ. ಆಯ್ತಾ? ನೀನು 7th 8th ಮನೆ, ಹಾಂ 8th ಅರ್ಥ ಆಗ್ತಾ ಇದೆ ನಿಮಗೆ? ಹಾಂ, ಉತ್ತರ ಬಂದಿಲ್ಲ ಇನ್ನು? ಯಾಕೆ ಬಂದಿಲ್ಲ? ಲೆಕ್ಕ ಅರ್ಥ ಆಗಲಿಲ್ಲ ಮಾಡೋದು ಹೇಗೆ ಅಂತ? LCM ಹೆಂಗೆ ಕಂಡುಹಿಡಿಯೋದು ನನ್ನ ಕಷ್ಟ ಇರುತ್ತೆ. ಈಗ LCM ಎಷ್ಟು ಇವಾಗ ಏನಾಗಿದೆ? LCM ಕಂಡುಹಿಡಿಬೇಕಾದ್ರೆ ಫಸ್ಟ್ ಯಾವುದಿದೆ? ಹೈಯೆಸ್ಟ್ ನಂಬರ್ ಕೊಟ್ಟಿರೋದು 16. 16 4ರಿಂದ ಭಾಗ ಆಗುತ್ತಾ? 8ರಿಂದ ಭಾಗ ಆಗುತ್ತಲ್ವಾ? ಅಂದರೆ ಏನಾಗಿದೆ? 16 ಕೊಟ್ಟಿರೋ ಹೈಯೆಸ್ಟ್ ನಂಬರ್ ಇದೆ, ಇಟ್ ಈಸ್ ಡಿವಿಸಿಬಲ್ ಬೈ ಅದರ್ ಫ್ಯಾಕ್ಟರ್ಸ್ ಅಂತ ಆಯ್ತು, ಹೌದಾ? ಸೊ ಅದರಿಂದ LCM ಎಷ್ಟಾಯ್ತು? LCM ಎಷ್ಟಾಯ್ತು? 16. ಅದನ್ನ ಬರ್ಕೊಂಡು ಮೇಲೊಂದು ತಾರ್ಸಿ ಹಾಕ್ಬೇಕು, ಹೌದಾ? ಬರೀ ಅವಾಗಿಂದ ಕೂತಿದ್ದೆ, ನನಗೆ ಕೂತಿದ್ದೇನೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಮೂವತ್ತಾರು ಅಂತ ಹಾಕ್ಬಿಟ್ಟು ಮೇಲೊಂದು ತಾರ್ಸಿ ಕಟ್ಟೋದು ಅಂದ್ರೆ ಹೇಳೋ ಫ್ರಾಕ್ಷನ್ ಬಾರ್ ಹಾಕೋದು, ದೊಡ್ಡ ಫ್ರಾಕ್ಷನ್ ಬಾರ್ ಮೇಲೆ ಕೊಡ್ಬೇಕಲ್ಲ, ಅದು ಹಾಕ್ಬಿಟ್ಟು ನಡೆಸಬೇಕು. ಓಕೆ, ಈ ಸತಿ ಒಂದು ಲೆಕ್ಕ ಪಿಕ್ಕರ್ ನೋಡ್ಕೊಂಬಿಡಿ. ಫಸ್ಟ್ ಹೋಲ್ ಪಾರ್ಟ್ ಫ್ರಾಕ್ಷನ್ ಪಾರ್ಟ್ ಸಪರೇಟ್ ಮಾಡ್ಕೋಬೇಕಾದ್ರೆ ನೋಡಿ, ಇಲ್ಲಿ
ಹೋದ ಸತಿ 2 ಸ್ಟೆಪ್ ಬರ್ತಿದೆ ಅಲ್ಲ, ಇಲ್ಲಿ ನೀವೇನು ಸುಮ್ಮನೆ ಹೆಂಗ್ ಬರ್ಕೋಬೇಕು ಹೇಳಿ, 4 - 2 + 3 ಅಂತ ನೋಡ್ಕೊಂಡು ಸೀದಾ ಒಂದು ಸ್ಟೆಪ್ ಆರಿಸ್ಬೇಕು. ಯಾಕೆ ಹೇಳಿ, ಎಕ್ಸ್ಪರ್ಟ್ ಈಗ ಗೊತ್ತಾಗೋಗಿದೆ ಮೈಂಡಲ್ಲಿ. ಸೊ ಹೋಲ್ ಪಾರ್ಟ್ ಇದೆ, ಫ್ರಾಕ್ಷನ್ ಪಾರ್ಟ್ ಇದೆ, ಪೂರ್ತ ಇದೆ ಅಂತ. ನೆಕ್ಸ್ಟ್ ಟೈಮ್ ಮಾಡಬೇಕು, ಫ್ರಾಕ್ಷನ್ ಪಾರ್ಟ್ ಬರಬೇಕು. 3/4 ವೆರಿ ಗುಡ್ ಗುಡ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಅದನ್ನ 4 3 7 5 ಅಂತ ಇಲ್ಲಿ ಬರ್ಕೊಂಡು ಪ್ಲಸ್ ಅಂತ ಹಾಕೊಂಡು ಇವನ್ನ ಹೊರಗಡೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೀಟ್ ಹಾಕೋಬೇಕು. ಗೀಟ್ ಹಾಕೊಂಡು ಪಕ್ಕದಲ್ಲಿ ಶುರು ಮಾಡೋದು. LCM ಏನ್ ಮಾಡಬೇಕು, ಫಸ್ಟ್ ಫ್ಯಾಕ್ಟರೈಸೇಷನ್ ಮಾತಾಡ್ಕೋಬಾರ್ದು, ಲಾರ್ಜರ್ ನಂಬರ್ ಮಲ್ಟಿಪಲ್ ಅಂತ ನೋಡ್ಬೇಕು. 16 is divisible by both 8 and 4, therefore 16 is LCM. ಸೊ ಏನ್ ಮಾಡೋದು, ಫಸ್ಟ್ ಫ್ರಾಕ್ಷನ್ ನ್ಯೂಮರೇಟರ್ ಬರ್ಕೊಂಡು ಡಿನಾಮಿನೇಟರ್ ಇಂದ LCM ನ ಡಿವೈಡ್ ಮಾಡಿ ಬಂದಿದ್ದ ಕೋಶೆಂಟ್ ನ ಬರ್ಕೊಳ್ಳೋದು. ಎಷ್ಟು, 4. ಸೊ ಈ ಪ್ರೊಸೀಜರ್ ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಫ್ರಾಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ, ಕೆಲಸ ಕಳೀತಾ ಇದೀವಿ, ಇನ್ನೂ ಕಳಿಯೋದು. ನ್ಯೂಮರೇಟರ್ ಏನು 5, ಡಿನಾಮಿನೇಟರ್ ಎಷ್ಟು 8, 2 ಅಂತ ಬರೀತೀವಿ. ಯಾಕೆ 8 16 ಗೊತ್ತಾಗ್ತದೆ ನಮಗೆ. ಏನ್ ಮಾಡಿದ್ರೆ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಫಸ್ಟ್ ಫ್ರಾಕ್ಷನ್ ಬಂದಾಗ ಅದನ್ನ ಯಾವ್ದ್ರಿಂದ ಗುಣಿಸಬೇಕು, ಈ ಫಸ್ಟ್ ಫ್ರಾಕ್ಷನ್ ಡಿನಾಮಿನೇಟರ್ ಏನಿದೆ ಅಲ್ಲ ಅದರಿಂದ ಈ ಕಾಮನ್ ಮಲ್ಟಿಪಲ್ ಅನ್ನು ಭಾಗಿಸಬೇಕು. ಭಾಗಿಸಿದ್ರೆ 14/4 ಎಷ್ಟು ಬರುತ್ತೆ, 4 4 16, ಅದು ಕೋಶೆಂಟ್ 4, ಅದರಿಂದ ಇದನ್ನು ಗುಣಿಸಬೇಕು. ಗೊತ್ತಾಯ್ತಾ, ಅಲ್ಲೇ ಕನ್ಫ್ಯೂಷನ್. ಏನ್ ಮಾಡೋದು ಗೊತ್ತಾಗಿಲ್ಲ ಲೈಫಲ್ಲಿ. ಇನ್ನೂ ಸ್ವಲ್ಪ ಈ ತರ ಹುಡುಗರು ಇರ್ತಾರೆ, ಅವ್ರಿಗೊಂಚೂರು ಮಧ್ಯಾಹ್ನ ಒಂಚೂರು ಪಕ್ಕದಲ್ಲೇ ಕೆಲವು ಫೋಕಸ್ ಹಾಕ್ಬೇಕು ಅವ್ರಿಗೆ. ನಂಗೆಲ್ಲ ಒಪ್ಕೊಂಡ ಇನ್ನು ಯಾರ್ಯಾರು ಗೊತ್ತಿಲ್ಲ ನನಗೆ. there will be few people ಅವ್ರಿಗೆ ಆ ಪ್ರೊಸೀಜರ್ನ ಎಷ್ಟು ಹೇಳಿದ್ರು ಇನ್ನೂ ಅದು ಹೋಗಿರೋದಿಲ್ಲ, ಕೇಳಿಸ್ಕೊಳ್ಳೋ ಸ್ಪೀಡ್ ಇರೋದಿಲ್ಲ. ಅದೊಂಚೂರು ರೆಡಿ ಮಾಡಬೇಕು. 5 × 2 ಆಯ್ತು. ನೆಕ್ಸ್ಟ್ ಏನು, ಪ್ಲಸ್ ಫ್ರಾಕ್ಷನ್ ಪ್ಲಸ್. ನೀನು ನೋಡ್ಕೊಳ್ಬೇಡಿ, 5 ನ್ಯೂಮರೇಟರ್ ಬರ್ದಿದ್ದೀನಿ ಈಗ ನೀನು ಹೇಳು, 5 ಡಿನಾಮಿನೇಟರ್ ಎಷ್ಟು, 16. 16 ಏನ್ ಮಾಡ್ಬೇಕು, ಈ LCM ಇಂದ ಭಾಗಿಸ್ಬೇಕು. ಅಲ್ಲ, ಈ LCM ನ ಅದರಿಂದ ಭಾಗಿಸ್ಬೇಕು. 16 × 16 ಎಷ್ಟು, 1. ಇವತ್ತು ಮಾಡ್ತಿದ್ದೆ ನಾನು ಫ್ರೆಂಡ್ ಆಗಿರೋದು ಹೇಳ್ಬೇಕು. 16/16 ಅಂದ್ರೆ ಎಷ್ಟು, 1. ಅದನ್ನೇ ಕೋಶೆಂಟ್ ಅಂತೀವಿ. ಆ ಕೋಶೆಂಟ್ ತಂದು ಏನ್ ಮಾಡ್ಬೇಕು, ಕರ್ಕೊಂಡು ನ್ಯೂಮರೇಟರ್ ಅದರಿಂದ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಈಗ ಹೇಳಿ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು, ಇಲ್ಲೇ ಬರ್ಕೋಬೇಕು 12, ಇಲ್ಲೇ 10, ಇಲ್ಲೇ 5 ಬರ್ಕೊಂಡು ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಹಾಕೊಂಡು ಎಷ್ಟು ಬರುತ್ತೆ, 7/16. 7/16. ಇಲ್ಲಿ ಹೆಂಗ್ ಬರ್ಬೇಕು, 5/5. ಆಯ್ತಾ? ಈಗ ಇನ್ನೊಂದು ಅರ್ಥ. ಏನ್ ಮಾಡಿದ್ರಿ ಇಲ್ಲಿ, ಒಂದರಲ್ಲಿ 2 ಲೆಕ್ಕ ಸೇರಿಸ್ಬಿಟ್ಟಿದ್ದಾರೆ. ಏನಪ್ಪ, ಇನ್ನು ಜೂಮ್ ಮಾಡ್ಬೇಕಾ, ಎಷ್ಟು ಸೈಜ್ ಬೇಕಾದ್ರೆ ಕೇಳೋ ಫ್ರೆಂಡ್. ಈಗ ಕಾಣಿಸ್ತಾ ಇದೆ ನಿಮಗೆ, ಕಾಣಿಸ್ತಾ ಇದೆಯಾ? ಓಕೆ, ಇದರ ಹೊರಗೆ ಕೊಟ್ಬಿಟ್ಟ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಏನ್ ಲೆಕ್ಕ ಅಂತ ನೋಡ್ಬೇಕು. ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಸಾಲ್ವಿಂಗ್ ಅಂತಂದ್ರೆ
ಫಸ್ಟ್ ವಾಟ್ ಈಸ್ ದಿಸ್ ಪ್ರಾಬ್ಲಮ್ ಅನ್ನೋದು ಕಾನ್ಸೆಪ್ಟ್ ಅನ್ನು ಇಟ್ಕೊಳ್ಳೋದೇ ಕಷ್ಟ. ಏನಾಗ ವಾಟ್ ಈಸ್ ದಿಸ್ ಪ್ರಾಬ್ಲಮ್ ಅಂದ್ರೇನು, ವಾಟ್ ಆರ್ ಐ ಆಸ್ಕ್ ಟು ಡೂ, ಏನ್ ಮಾಡೋದು ಕೇಳ್ತಾ ಇದ್ದಾರೆ ಅಂತ. ಏನ್ ಮಾಡೋದು ಕೇಳ್ತಾ ಇದ್ದಾರೆ ಹೇಳಿ. ಎರಡು ಫ್ರಾಕ್ಷನ್ ಕೊಟ್ಟಿದ್ದಾರೆ, ಕತೆ ಹೇಳೋದು ಕಲಿಬೇಕು. ಎರಡು ಫ್ರಾಕ್ಷನ್ ಕೊಟ್ಟಿದ್ದಾರೆ, ಒಂದರಲ್ಲಿ ಇನ್ನೊಂದನ್ನ ಕಲೀಲಿಕ್ಕೆ ಹೇಳ್ತಾರೆ. ಸೊ ಒಂದ್ ಫ್ರಾಕ್ಷನ್ ಅನ್ನು ನಾನು ಬರ್ಕೊಂಡು F1 ಅಂತ, ಇನ್ನೊಂದು ಫ್ರಾಕ್ಷನ್ F2 ಅಂತ ಬರ್ಕೊಂಡ್ರೆ F1 ಮೈನಸ್ F2 ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಆಯ್ತಾ. ಒಂದ್ ಫ್ರಾಕ್ಷನ್ ಅನ್ನ F1 ಅಂತ ಕರೆಯೋದು. F1 ಅಂದ್ರೆ ಹೇಳಿ ಫ್ರಾಕ್ಷನ್ 1 ಅದಕ್ಕೆ ಫ್ರಾಕ್ಷನ್ ಎಲ್ಲ ಬರೆಯೋದು ಏನ್ ಬರೀಬೋದು ನಾನು F ಅಂತ ಬರೀಬೋದು. 1 ಅಂದ್ರೆ ಒಂದು ಫ್ರಾಕ್ಷನ್, 2 ಅಂದ್ರೆ ಸೆಕೆಂಡ್ ಫ್ರಾಕ್ಷನ್ ಅಂತ ಬರೀಬೋದು. ಒಂದ್ರಲ್ಲಿ ಇನ್ನೊಂದನ್ನು ಕಳೆಯಿರಿ ಅಂತ ಹೇಳಿದ್ದಾರೆ. ಯಾವ ಫ್ರಾಕ್ಷನ್ ಯಾವ್ದ್ರಲ್ಲಿ ಕಳೆಯಿರಿ ಅಂತ ಹೇಳಿದ್ದಾರೆ, ಡಿಫರೆನ್ಸ್ ಬಿಟ್ವೀನ್ ಅಂದ್ರು. ಡಿಫರೆನ್ಸ್ ಬಿಟ್ವೀನ್ ಅಂದ್ರೆ ಯಾವ್ದ್ರಲ್ಲಿ ಯಾವ್ದು ಬೇಕಾದ್ರೆ ನಾನು ಕಳಿಬಹುದು. ನೆನ್ನೆ ಹೇಳಿದ್ದೀನಿ ನಾನು, ಸಮ್ ಅಂದ್ರೆ ರಿಸಲ್ಟ್ ಆಫ್ ಅಡಿಷನ್, ಡಿಫರೆನ್ಸ್ ಅಂದ್ರೆ ರಿಸಲ್ಟ್ ಆಫ್ ಸಬ್ಟ್ರಾಕ್ಷನ್. ಟೇಕ್ ದಿಸ್ ಫ್ರಮ್ ದಟ್ ಅಂತಂದ್ರೆ ಅವಾಗ ಯಾವ್ದ್ರಿಂದ ಯಾವ್ದು ಕಳಿಬೇಕು ಅಂತ ಅರ್ಜೆಂಟ್ ಮಾಡ್ಕೊಳ್ಳಿ. So, I'm trying to help you understand. So, now first ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅರ್ಜೆಂಟ್ ಮಾಡ್ಕೋಬೇಡಿ, because I will be doing lot of important things which you should know for larger problems. So, ಈ ಪ್ರಾಬ್ಲಮ್ ಮೇಲೆ ಎಲ್ಲ ಗೊತ್ತು. ಇಲ್ಲಿ ಏನಿದ್ರೆ ಫೈಂಡ್ ಡಿಫರೆನ್ಸ್ ಅಂದ್ರೆ ಯಾವ್ದ್ರಲ್ಲಿ ಯಾವ್ದನ್ನ ಬೇಕಾದ್ರೂ ಕಲಿಬಹುದು. ಓಕೆ, ಸಬ್ಟ್ರಾಕ್ಟ್ ದಿಸ್ ಫ್ರಾಕ್ಷನ್ ಫ್ರಮ್ ದಟ್ ಫ್ರಾಕ್ಷನ್ ಅಂದ್ರೆ ಯಾವ್ದ್ರಿಂದ ಯಾವ್ದು ಕಲಿಬೇಕು ಅನ್ನೋದು ಹೇಳ್ದಂಗಾಗಿದೆ. ಅಥವಾ ಟೇಕ್ ದಿಸ್ ಫ್ರಾಕ್ಷನ್ ಫ್ರಮ್ ದಿ ಗಿವನ್ ಫ್ರಾಕ್ಷನ್, ಟೇಕ್ ಇಟ್ ಔಟ್ ಅಂತಂದ್ರೂ ಕಲಿಬೇಕು, ಸಬ್ಟ್ರಾಕ್ಟ್ ಅಂದ್ರೂ ಕಲಿಬೇಕು, ಫೈಂಡ್ ದಿ ಡಿಫರೆನ್ಸ್ ಅಂದ್ರೂ ಕಲಿಬೇಕು. ಸೊ ಟೇಕ್ ಇಟ್ ಔಟ್ ಅಥವಾ ಸಬ್ಟ್ರಾಕ್ಟ್ ದಿಸ್ ಫ್ರಮ್ ದಟ್ ಅಂದಾಗ ಯಾವ್ದಿಂದ ಯಾವ್ದು ಕಲಿಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವ್ದಕ್ಕೆ ಮೈನಸ್ ಹಾಕಬೇಕು. ಓಕೆ, ಸೊ ಇಲ್ಲಿ ಫ್ರಾಕ್ಷನ್ ಕೊಟ್ಟಿದ್ದಾರೆ. therefore we have to find ಇದನ್ನ F1 ಅಂತ ಕರೆಯೋದು. ಇದನ್ನ ಏನಂತ ಕರೆಯೋದು, ಡಿಫರೆನ್ಸ್ ಅಂದಾಗ F1 ಮೈನಸ್ ಬೇಕಾದ್ರೆ ಮೈನಸ್ F2 ಅಂತ ಮಾಡ್ಬೋದು, F2 ಮೈನಸ್ F1 ಅಂತ ಬೇಕಾದ್ರೆ ಮಾಡ್ಬೋದು. ಬಟ್ ಟೇಕ್ 1/50 plus 3/4 plus 1/30 ಫ್ರಮ್ ಅಂತ ಕೊಟ್ಟರೆ ಏನ್ ಮಾಡ್ಬೇಕು, ನಾನು F2 ನ F1 ಇಂದ ಕಳಿಬೇಕು. ಟೇಕ್ 1/12 plus 2/3 plus 1/10 ಫ್ರಮ್ ಅಂತ ಕೊಟ್ಟರೆ ಏನ್ ಮಾಡ್ಬೇಕು, F1 ಅನ್ನ F2 ಇಂದ ಕಳಿಬೇಕು. ಗೊತ್ತಾ? So that is first important thing. So we have to find, ನಾನು ಹೇಗೆ ಮಾಡ್ತೀನಿ ಆ ಪ್ರೊಸೀಜರ್, ಆ ಮೆಥಡ್ ಆಫ್ ರೈಟಿಂಗ್ ಅದೆಲ್ಲ ಕಲ್ತ್ಕೊಳ್ಳಿ. ಟು ಫೈಂಡ್ F1 ಮೈನಸ್ F2 ಲೆಕ್ಕ ಏನಿದೆ, ಟು ಫೈಂಡ್ F1 ಮೈನಸ್ F2. ಸೊ ನಾನು F1 ಕಂಡುಹಿಡ್ಕೋಬೇಕು. F1 is equal to what, 1/12 plus 2/3 plus 1/10. ಇದು ಸಿಂಪ್ಲಿಫೈ ಮಾಡ್ಕೋಬೇಕು. ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಳೋದು ಅಂತಂದ್ರೆ ಏನು, ಮತ್ತೆ ಸಿಂಗಲ್ ಫ್ರಾಕ್ಷನ್ ತರಬೇಕು. ಐ ಶುಡ್ ಬ್ರಿಂಗ್ ಇಟ್ ಟು ಸಿಂಗಲ್ ಫ್ರಾಕ್ಷನ್. ಸಿಂಗಲ್ ಫ್ರಾಕ್ಷನ್ ಗೆ LCM ಬೇಕು. LCM ಫಸ್ಟ್ ಟೈಮ್ ಮಾಡಬೇಕು, ಲಾರ್ಜೆಸ್ಟ್ ನಂಬರ್ ಈಸ್ ಇನ್ ದಿ ಮಲ್ಟಿಪಲ್ ಆಫ್ ಅನದರ್ಸ್. ಈಗ ಸೊ ಅವಾಗ ಏನು ಮಾಡಬೇಕು, ನಾನು D2 ಪಕ್ಕ ನೋಟು 12 3 10 ಅಂತ ಬರ್ಕೊಂಡು LCM ಕಂಡುಹಿಡಿಯಬೇಕು. ಓಕೆ, ಎಷ್ಟು ಬರ್ತದೆ, 60. ಇನ್ಯಾರಾದ್ರೂ ಇದ್ದಾರಾ, 5. ಹೌದಾ, ಇಷ್ಟ ತಾನೆ? ಇಲ್ಲ, ಇನ್ನೂ ಒಬ್ರು ಇದ್ದಾರೆ, ಯಾರು ಹೇಳಿ. ಸೊ ಈಗ ಎಲ್ಲರೂ ಏನ್ ಮಾಡ್ತೀರಿ ಅಂದ್ರೆ 60 ಅಂತ ಬರ್ಕೊಂಡ್ಬಿಡ್ತೀರ. ಏನಂತ ಬರ್ಕೊಂಡ್ಬಿಡ್ತೀರಾ, ಈಗ 60 ಅಂತ. ಹಾಗೆ ಮಾಡಬಾರ್ದು. ಯಾವಾಗಲೂ ಇದನ್ನ ನಾವು 2 × 2 × 3 × 5 ಅಂತಾನೆ ಬರ್ಬೋದು. ಇದೊಂದು ಟ್ರಿಕ್ ತಿಳ್ಕೊಳ್ಳಿ, ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲಪ್ಪ? ಈ ಥರ ಕಂಡಿಡ್ಕೊಂಡಾಗ ಫಸ್ಟ್ ದೊಡ್ಡ ಬರ್ಕೊಂಡ್ಬಿಡೋದು, ಬರ್ಕೊಂಡು ಮತ್ತೆ ಭಾಗಿಸ್ಬೇಕಂತ ತಪ್ಪು ಮಾಡೋದಿಲ್ಲ ಅದು. ಹೌದನಪ್ಪ? ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಈ ತರ LCM ಕಂಡಿಡ್ಕೊಂಡಾಗ ರೈಟ್ ದಿ LCM ಇನಿಷಿಯಲಿ ಆಸ್ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್. 2 × 2 × 3 × this is known as continued product ಅಂತ ಕರೀತೀವಿ. ಏನಂತ ಕರೀತೀವಿ, ಒಂದು ಟರ್ಮ್ ನ ಮಲ್ಟಿಪ್ಲೈ ಮಾಡಿ ಅದನ್ನ ನೀವು ಇನ್ನೊಂದ್ಸತಿ ಮಲ್ಟಿಪ್ಲೈ ಮಾಡ್ತಾ ಇದ್ದಕ್ಕೆ ಕಂಟಿನ್ಯೂಡ್ ಪ್ರಾಡಕ್ಟ್. ಸೊ ರೈಟ್ ದಿ LCM as a continued product. ರೈಟ್ ದಿ LCM as what, continued product. ಆ ತರ ಬರ್ಬಿಟ್ಟು
ಈಗ ಫಸ್ಟ್ ಫ್ರಾಕ್ಷನ್ ನ್ಯೂಮರೇಟರ್ ಎಷ್ಟು 1 ಹೌದಾ. ಈಗ 12 ಇಂದ ಡಿವೈಡ್ ಮಾಡಿದಾಗ ನಾನು ಏನು ಮಾಡ್ಬೇಕು ಹೇಳಿ, 3 4 12 ಹೊರಟೋಗುತ್ತೆ ಹೌದಾ. 3 4 12 ಹೊರಟೋಗುತ್ತೆ. ಸೊ ಎಷ್ಟು ಉಳಿತು ಫ್ಯಾಕ್ಟರ್? ಫ್ಯಾಕ್ಟರ್ ಆಗಿ ಉಳಿತು 5. ಸಿ ಸಣ್ಣದಿದ್ದಾಗ 12 40 3 20 40 ಅಂತೆಲ್ಲ ಆಗೋಗ್ಬಿಡುತ್ತೆ. ದೊಡ್ಡಕ್ಕೆ ಬಂದಾಗ ಅಷ್ಟಾಗುತ್ತೆ. ಎಷ್ಟು ಲರ್ನ್ ಫಸ್ಟ್ ರೈಟ್ LCM as factors. ನೆಕ್ಸ್ಟ್ ಏನು +2 ಅಂತಿದೆ. 2 ಇಂದ 3 ಹೊರಟೋದ್ರೆ ಎಷ್ಟು ಉಳಿಯುತ್ತೆ? 3 ಹೊರಟೋಯ್ತು. 3 ಹೋದ್ರೆ ಈಗ ಉಳಿದಿದ್ದಾರೋ 2 2 4 4 5 20 ಅದನ್ನು ಬರ್ಕೊಳ್ಳೋದು. ಪ್ಲಸ್ 1 ಇಂಟು 10 ಅಂದ್ರೆ 2 5 10 ಹೋಗುತ್ತೆ. 10 ಎಷ್ಟು ಉಳಿಯುತ್ತೆ? 2 ಇಂಟು 3 6. ಇದು ಸ್ಮಾಲರ್ ಪ್ರಾಬ್ಲಮ್ ಆದ್ರಿಂದ ನೀವು ಅರ್ಥ ಆಗಲಿ ಅಂತ ಬರ್ತಿದ್ದೀನಿ. ದೊಡ್ಡ ದೊಡ್ಡ ಡಿನಾಮಿನೇಟರ್ ಬಂದಾಗ ಈ ತರ ಫ್ಯಾಕ್ಟರ್ಸ್ ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇದಾದ್ರೆ ಭಾಗಾಕಾರಕ್ಕೆ ದೊಡ್ಡ ಕೆಲಸ ಶುರು ಆಗ್ತದೆ. ಓಕೆ, ಸೊ ಈಗ ಎಷ್ಟು ಬಂತಿದ್ದು ನೋಡಿ ಇಲ್ಲಿ, ಮತ್ತೆ ಇಲ್ಲಿ 5 ಬರ್ಕೋಬೇಕು, ಇಲ್ಲಿ ಎಷ್ಟು ಬರ್ಕೋಬೇಕು 40, ಇಲ್ಲಿ 6 ಎಲ್ಲ ಕೂಡೋದು. 45 6 ಎಷ್ಟು? 51/60. ಅದೇ ತರ F2 ಮಾಡೋದು. ಇವಾಗ F2 ಏನಿದೆ? F2 ಏನಿದೆ 1/50 ಹೇಳ್ಕೊಂಡೋಗಿ 1/50 ನೆಕ್ಸ್ಟ್ ಪ್ಲಸ್ 3/4 ಪ್ಲಸ್ 1/30. ಈಗ 30 ಅನ್ನೋದು ಇಸ್ ಡಿವಿಸಿಬಲ್ ಬೈ 4. 34 ಮುಂದಿನ ಬರುತ್ತಾ? ಅದರಿಂದ ಏನ್ ಮಾಡ್ಬೇಕು ನಾವು? D2 ನೋಟು ಡಿಜಿಟ್ ಹಾಕೋದು, ಪಕ್ಕದಲ್ಲಿ ರೆಡಿ ಮಾಡ್ಕೊಳ್ಳೋದು. 15 4 30. ಸೊ 2 15 2 2 15. ಓಕೆ, 2 ರಿಂದ ಅದು 2 ಒಂದೇ ಸತಿ ಇದೆ ಬರೋದಿಲ್ಲ. ಈಗೇನಿದೆ 15 ಇಂಟು 1 ಇಂಟು 2 ಇಂಟು 1. 15 3 15 ಇದೆ. ಬಟ್ ನಮ್ಗೆ ಇಲ್ಲಿ ಫ್ಯಾಕ್ಟರ್ 15 ಇದ್ದಾಗ 15 ನಾವು ಇಟ್ಕೊಳ್ಳೋದು, ಅದು ಐಡಿಯಾ ಮಾಡ್ಕೊಳ್ಳಿ. ಫ್ಯಾಕ್ಟರ್ 15 ಇತ್ತಲ್ಲ, ಸೊ ಹಾಗಾಗಿ ನಾವೇನ್ ಮಾಡೋದು, ವಿ ಕ್ಯಾನ್ ಸ್ಟಿಲ್ ಕೀಪ್ ಇಟ್ ಆಸ್ 50. ಸೊ ಏನು ಇವಾಗ LCM ಏನು 60. 2 ಇಂಟು 15 ಇಂಟು 2 2 ಇಂಟು 15 ಇಂಟು 2 ಅದನ್ನ ಬರ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಬಿಕಾಸ್ ಇದೆಲ್ಲ ದೀಸ್ ಆರ್ important methods by which you will reduce mistakes and you will be able to check back. You will be able to reduce mistake and you will be able to check back. ಅದಕ್ಕೋಸ್ಕರ ಅದು ಕಲಿಬೇಕು. ಸೊ ಫಸ್ಟ್ ದು ನ್ಯೂಮರೇಟರ್ ಎಷ್ಟು 1. 15 ಹೋದ್ರೆ ಉಳಿದಿದ್ದೆಷ್ಟು 2 2 4 ಪ್ಲಸ್ 4 ಹೋದ್ರೆ ಉಳಿದಿದ್ದೆಷ್ಟು 15. 30 ಹೋದ್ರೆ ಉಳಿದಿದ್ದೆಷ್ಟು 2 ಮತ್ತೆ 4 ಮತ್ತೆ 45 ಇಲ್ಲಿ 2 ಪ್ಲಸ್ ಪ್ಲಸ್ 32 ಎಷ್ಟು 51/60. ಎರಡೂ ಒಂದೇ ಬಂದ್ಬಿಡುತ್ತೆ. Therefore F1 minus F2 equals 51/60 minus 51/60 equals 0. ಮತ್ತೆ LCM 60 ಇದು ತಗೊಂಡು 51 minus 51 ಅಂತ ಮಾಡಬೇಕಾಗಿಲ್ಲ. because 51/60 is the same fraction. Okay, 51/60 ಅಂದ್ರೆ ಯಾವಾಗಲೂ ಅಷ್ಟೇ ಒಂದು ಆಬ್ಜೆಕ್ಟ್ ಮೈನಸ್ ಸೇಮ್ ಆಬ್ಜೆಕ್ಟ್ subtraction. ಆಯ್ತಾ?